ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 5/1/2026ಕ್ಕಾಗಿ SSLC ಪ್ರಥಮ ಭಾಷೆ ಕನ್ನಡದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಮಂಡಳಿಯವರ ಮಾರ್ಕ್ಸ್ ವೇಟೇಜ್ ಏನೊಂದು ಅಂಕಗಳ ಹಂಚಿಕೆ ಇದೆಯಲ್ಲ, ಅದರ ಆಧಾರದ ಮೇಲೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗನ್ಸಿತು. ಸೊ ನಿಮಗೂ ಕೂಡ ಇಲ್ಲಿಂದ ಅಂಕಗಳು ಸಿಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಆಲ್ರೆಡಿ SSLC 2026 ಅಂತಕ್ಕಂಥ ಒಂದು SSLC 25-26 ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಇದೆಲ್ಲರೂ ಕೂಡ ಪ್ಲೇಲಿಸ್ಟ್ ಲಿಂಕನ್ನು ಚೆನ್ನಾಗಿ ಸೇವ್ ಮಾಡಿ ಇಟ್ಕೊಡ್ರಿ. ಇಲ್ಲಿ ಎಲ್ಲ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಸಿಗ್ತಾವ. ಓಕೆನಾ, ಎಕ್ಸ್ಟ್ರಾ ಮಾಡಲ್ ಕ್ವಶನ್ ಪೇಪರ್ಗಳು ಸಿಗ್ತಾವ, ಪಾಸಿಂಗ್ ಪ್ಯಾಕೇಜ್ ಇದಾವೆ, ಸ್ಕೋರಿಂಗ್ ಪ್ಯಾಕೇಜ್ ಇದಾವೆ, ಲೈವ್ ಕ್ಲಾಸ್ಗಳಿದಾವೆ, ಅದನ್ನು ಕೂಡ ನೀವುಗಳು ನೋಡ್ಬೋದು. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಡೈಲಿ ನಾವು 2 ಸಾರಿ ಬೆಳಿಗ್ಗೆ 6 ಗಂಟೆಗೆ ಮತ್ತು ಸಂಜೆ 7 ಗಂಟೆಗೆ ಸುಮಾರಿಗೆ ಲೈವ್ ಕ್ಲಾಸ್ ಇರ್ತದೆ. ಸೊ ಲೈವ್ ಕ್ಲಾಸಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಲಿಂಕ್ಗಳನ್ನು ಕೊಡ್ತಾ ಇರ್ತೀವಿ. ಡೈಲಿ ತಾವುಗಳು ಲೈವ್ ಕ್ಲಾಸನ್ನು ಜಾಯ್ನ್ ಆಗ್ಬೋದು. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಯಾವ ಥರದ ಪ್ರಶ್ನೆಗಳು ಕೇಳಿದ್ದಾರೆ ನೋಡಿ. ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ. ಇಲ್ಲಿ ದ್ವಿತೀಯ ಮತ್ತು ಚತುರ್ಥಾಕ್ಷರಗಳಂತ ಕೇಳಿದರು. ಸೊ ಅದು ವ್ಯಂಜನಗಳಲ್ಲಿ ಬರ್ತದೆ. ಸೊ ದ್ವಿತೀಯ ಮತ್ತು ಚತುರ್ಥಾಕ್ಷರಗಳಂದರೆ ಏನಪ್ಪ ಅಂದರೆ ಮಹಾಪ್ರಾಣಗಳು ಎಷ್ಟಿದ್ದಾವೆ? 10 ಇದ್ದಾವೆ. ಅಲ್ಪ ಪ್ರಾಣಗಳು 1 ಮತ್ತು 3ನೇ ಸಾಲು, ಅವುಗಳು ಕೂಡ 10 ಇದ್ದಾವೆ. ಯೋಗವಾಗಳು ಅಂ ಮತ್ತು ಅಹ 2 ಇದ್ದಾವೆ. ಅನುನಾಸಿಕಗಳು 5, ಅದನ್ನು ಪಂಚಮಾಕ್ಷರಗಳಂತೀವಿ. ವರ್ಗೀಯ ವ್ಯವಸ್ಥೆಯ 5ನೇ ಸಾಲಿನಲ್ಲಿ ಇದ್ದಾವೆ. ಎರಡನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಅಂತ ಕೇಳಿದರು. ಸೊ ಯಾವ ಲೇಖನ ಚಿಹ್ನೆ ಇರ್ಬೋದು? ಗೆಸ್ ಮಾಡಿ. ಇನ್ನು ಭವರ ವಂ ಪದದಲ್ಲಿರುವ ವಿಭಕ್ತಿ ಅಂತ ಕೇಳಿದ್ದಾರೆ. ಭವರ ವಂ ಅಂತ ಇದೆ. ಇನ್ನು ಪವನ ನಂದನ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರು. ಮನೆಯಲ್ಲಿ ಬೆಂಕಿ ಹೊತ್ತಿಕೊಂಡಿತು, ಇಲ್ಲಿ ಯಾವ ಕ್ರಿಯಾಪದದ ಇದೆ ಅಂತ ಕೇಳಿದ್ದಾರೆ. ಇನ್ನು ನಂಬಿದರ್ಗೆ ಅಂತಕ್ಕಂಥ ಪದದ ಹೊಸಗನ್ನಡ ರೂಪ ಅಂತ ನಿಮಗೆ ಕೇಳಿದರು. ಓಕೆನಾ. ಇನ್ನು ಯಾವೆಲ್ಲ ಸಂಬಂಧೀಕರಣದಲ್ಲಿ ಇದ್ದಾವೆ ನೋಡಿ. ತಪಸಿ ಇದರ ತದ್ಭವ ರೂಪ ತವಸಿ ಆದರೆ ವಿಜ್ಞಾಪನೆಯ ತದ್ಭವ ರೂಪ ಏನು? ಇನ್ನು ಬರೆದು ಅಂತಕ್ಕಂಥದ್ದು ಕೃದಂತಾವಿ ಆದರೆ ಜಾನತನ ಅನ್ನೋದು ಏನು ಅಂತ ಕೇಳಿದ್ದಾರೆ. ಇನ್ನು ಜುಳು ಜುಳು ಅನುಕರಣಾವಿ ಆದರೆ ಸಾಕು ಅಂತಕ್ಕಂಥದ್ದು ಏನು? ಇನ್ನು ಅಷ್ಟು ಅನ್ನೋದು ಪರಿಮಾಣವಾಚಕ ಆದ್ರೆ 12 ಅಂತಕ್ಕಂಥದ್ದು ಏನು ಅಂತ ಕೇಳಿದರು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಿಮಗೆ ಕೇಳ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದ್ದಾರೆ. ಇನ್ನು ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಇನ್ನು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಕೌಸಂಬಿಯ ಅರಸ ಯಾರು? ಯಾವ ಘಟನೆ ಹಲಗಲಿಲಾವನಿಗೆ ಕಾರಣವಾಗಿದೆ? ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದ? ಗುಡಿಸಲೊಳಗೆ ಬರಲು ಹೆದರಿದವರು ಯಾರು ಅನ್ನೋದನ್ನು ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಫ್ರೆಂಡ್ಸ್. ಇದನ್ನು ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಸೊ ಎಲ್ಲ ಬ್ಲೂ ಪ್ರಿಂಟ್ ಮೇಲೇ ಇದೆ. ಸೊ ಡೋಂಟ್ ವರಿ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾದವು? ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷಣದ ಹೆಸರೇನು ಅಂತ ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಏನಿತ್ತಪ್ಪ ಅಂತಂದ್ರೆ, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಇನ್ನು ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಲಗಲಿಗೆ ದಂಡು ಬರಲು ಏನು ಕಾರಣ? ಇನ್ನು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಅಂತ ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಇನ್ನು ಅದ್ರ ಜೊತೆಗೆ ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಣೆ ಮಾಡಲಿಕ್ಕೆ ನಿಮಗೆ ಕೇಳಿದ್ದಾರೆ. ಇವೆಲ್ಲ ನಿಮಗೆ 2 ಮಾರ್ಕ್ಸ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಕವಿ ಸಾಹಿತ್ಯಗಳ ಪರಿಚಯದಲ್ಲಿ ನೋಡಿ, DS ಜಯಪ್ಪಗೌಡ, ನಾಲ್ವಡಿ ಕೃಷ್ಣರಾಜ, ಭಾಗ್ಯಶಿಲ್ಪಿಗಳು ಪಾಠದಲ್ಲ. ಆಮೇಲೆ ರನ್ನನ ಬಗ್ಗೆ ಏನು ಕೂಡ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು ಛಂದಸ್ಸು ಏನಿದೆ ಅಂತಂದರೆ, ಖಳನೊಳವಿಂಗೆ ಕುಪ್ಪೆ ಮರವೆಂಬ ಓಲಾಂಬರ ಮುಂಟೆ ನಿನ್ನ ದೋಮಂತ ಇತ್ತು. ಇನ್ನು ಅಲಂಕಾರಕ್ಕೆ ಬಂದರೆ ಮಾರಿಗೌತನವಾಯಿತು ನಾಳಿನ ಭಾರತ ಅಂತ ರೂಪಕಾಲಂಕಾರ ಕೇಳಿದ್ದಾರೆ. ಇನ್ನು ಗಾದೆ ಮಾತು ಯಾವ ಕೇಳಿದ್ದಾರೆ ನೋಡಿ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಥವಾ ಅತಿ ಆಸೆ ಗತಿ ಕೆಡಿಸಿತು ಅಂತಕ್ಕದ್ದನ್ನು ನಿಮಗೆ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ, ಸಂದರ್ಭಗಳಿದ್ದಾವೆ. ಸೊ ಯಾವೆಲ್ಲ ಸಂದರ್ಭಗಳು ಮೋಸ್ಟ್ ಇಂಪಾರ್ಟೆಂಟಾಗಿ ನಿಮಗೆ ಕೇಳಿದ್ದಾರೆ ಅಂತಂದರೆ, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆ ಎಬ್ಬಸಿ ರಕ್ತವಿದೆಕೋ ಅಂತ ಇದೆ. ಸೊ ಇದು ಯಾವ ಪಾಠದಿದೆ ನೀವು ಹೇಳಬೇಕು. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಇದು ಎದೆಗೆ ಬಿದ್ದ ಅಕ್ಷರ. ಇದು ವ್ಯಾಘ್ರಗೀತೆದು. ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ. ಇದು ಯುದ್ಧ ಪಾಠದ ಒಂದು ವಾಕ್ಯ ಇತ್ತು. ಓಕೆನಾ, ಗೊತ್ತಿರಲಿ. ಇನ್ನು ತೇಲಿಸಿ ಮುಳುಗಿಸಿ ಖಂಡಗಳಿದೆ. ಓಕೆನಾ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಬೇರೆ ಬಣ್ಣವನ್ನು ಕಾಣೆ ಹಸುರು. ವಿದ್ಯಾಧನಮೇ ಧನ ಮುಪ್ಪುದು ಅಂತ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ಪದ್ಯದಲ್ಲಿ ನೋಡೋದಾದರೆ ವೀರಲವ ಪದ್ಯದ ಕೇಳಿದರು. ಊರ್ವಿಯೋಳದಿಂದ ಹಿಡಿದು ಲವನುರಿದ್ದನು ಅಥವಾ ತೆಗೆದುತ್ತರಿಯಂದಿಂದ ಹಿಡಿದು ನಿಂತಿರ್ದನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ.
ಇನ್ನು ಭಾವಾರ್ಥದಲ್ಲಿ ಏನು ಮಾಡಿದಾರಪ್ಪ ಅಂದರೆ ಇದು ಸಂಕಲ್ಪ ಗೀತೆ ಸಾಲವನ್ನು ಕೊಟ್ಟಿದ್ದರು. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋನ, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋನ ಅಂತಕ್ಕಂಥದ್ದನ್ನು ನಿಮಗೆ ಸಂಕಲ್ಪ ಗೀತೆ ಪದ್ಯದ ಸಾಲುಗಳಿದ್ದಾವೆ ಫ್ರೆಂಡ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 8 ವಾಕ್ಯಗಳಿಗೆ ಬರೋದಾದರೆ ಆ್ಯಸ್ ಇಟ್ ಇಸ್ ಶಬರಿದಿಂದ ಕೇಳಿದ್ದಾರೆ. ಈ ಶಬರಿಯ ಸಡಗರ ಮತ್ತು ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ, ಅಥವಾ ತಾಳಿದವನು ಬಾಳಿಯಾನು ಎಂಬ ಮಾತು ಶಬರಿ ಪಾಲಿಗೆ ಹೇಗೆ ನಿಜವಾಗಿದೆ ಅಂತ ಕೇಳಿದ್ದಾರೆ. ಅದೇ ಪದ್ಯಪಾಠದಲ್ಲಿ ಬಂದಾಗ ಪಾಂಡವರನ್ನು ರಕ್ಷಿಸಲು ನಿರ್ಧರಿಸಿದ ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ನಿಮ್ಮ ಮಾತಿನಲ್ಲಿ ಬರೀರಿ, ಅಥವಾ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ಕವಿ ಕುಮಾರವ್ಯಾಸ ಹೇಗೆ ಚಿತ್ರಿಸಿದ್ದಾನೆ ಅಂತ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಆಮೇಲೆ ಇದು ಅಪಠಿತ ಗದ್ಯ ಇರ್ತದೆ, ಹೊಟ್ಟೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ತುಂಬ ಈಸಿ ಇರ್ತದೆ. ಆರಾಮಾಗಿ ನೀವು ಅದರಿಂದ ಬರೆದು ಏನು ಮಾಡ್ಬೋದು, ಅಂಕಗಳನ್ನು ತೊಗೊಳ್ಬೋದು. ಇನ್ನು ಪತ್ರದಲ್ಲಿ ನೋಡಿ, ಪತ್ರ ಏನಿದೆ, ಒಂದು ಮೇಲಿರ್ತಕ್ಕಂಥದ್ದು ವೈಯಕ್ತಿಕ ಇದೆ, ಕೆಳಗಡೆ ಇರೋದು ಮನವಿ ಪತ್ರ ಇದೆ. ನಿಮ್ಮನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ರಶ್ಮಿತಾ ಅಂತ ಭಾವಿಸಿ ನಂದಿ ಗ್ರಾಮದಲ್ಲಿರುವ ನಿಮ್ಮ ಗೆಳತಿ ಶ್ಯಾಮಲಳನ್ನು ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಒಂದು ಪತ್ರ ಬರಲಿಕ್ಕೆ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನಿಮ್ಮನ್ನು ತುಮಕೂರಿನ ಶ್ರೀ ಸಿದ್ಧಗಂಗಾ ಪ್ರೌಢಶಾಲೆಯ ಸುರೇಶ ಅಂತ ಭಾವಿಸಿ ಬೆಂಗಳೂರಿನ ನೆಹರು ತಾರಾಲಯದ ನಿರ್ದೇಶಕರಿಗೆ ಭೇಟಿ ಸಮಯವನ್ನು ತಿಳಿಸುವಂತೆ ಕೋರಿ ಮನವಿ ಪತ್ರ ಬರೀರಿ ಅಂತ ಕೇಳಿತ್ತು. ಇನ್ನು ಪ್ರಬಂಧದಲ್ಲಿ ನಾವೆಲ್ಲರಿಗೂ ಹೇಳ್ತಾನೆ ಇದ್ದೀವಿ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಗ್ರಂಥಾಲಯಗಳ ಮಹತ್ವ. ಇದೇನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಗದ್ಯವನ್ನು ರಿವಿಷನ್ ಮಾಡಿದ್ದೀನಿ, ಓಕೆನಾ, ಇಂಪಾರ್ಟೆಂಟ್ ಇದೆ. ಪದ್ಯ ರಿವಿಷನ್ ಮಾಡಿದ್ದೀನಿ, ಓಕೆ. ಆಮೇಲೆ ವ್ಯಾಕರಣ ಹಾಕಿದ್ದೀನಿ, ವ್ಯಾಕರಣದ ವಿಡಿಯೋಗಳಿದ್ದಾವೆ. ಜೊತೆಗೆ ಫ್ರೆಂಡ್ಸ್ ಏನಿದೆಪ್ಪ ಅಂತಂದರೆ 75+ ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳ ವಿಡಿಯೋಗಳು ಕೂಡ ಹಾಕಿದ್ದೀನಿ. ಅವೆಲ್ಲ ವಿಡಿಯೋಗಳು ನಿಮಗಾಗಿ ವೇಟ್ ಮಾಡ್ಲಿಕ್ಕತ್ತವ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಹೋಗಿ ಅವುಗಳನ್ನು ನೀವು ನೋಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಎಲ್ಲ ವಿಷಯದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಹಿಂದಿ ಆಗಿರ್ಬೋದು, ಗಣಿತ, ಇಂಗ್ಲೀಷ್, ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ ವಿತ್ ಇಂಗ್ಲೀಷ್ ಮೀಡಿಯಮ್, ಬೋತ್ ಮೀಡಿಯಮಲ್ಲಿ ನಾವು ನಿಮಗೆ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಅವುಗಳನ್ನು ನೋಡಿ. ಸ್ವಲ್ಪ ಸಂಧಿ ಟ್ರಿಕ್ಸ್ ಹೇಳಿದ್ದಾರೆ ನೋಡಿ. ಬೆಟ್ಟದಾವರೆ ತಲೆನೋವು ತತ್ಪುರುಷ ಸಮಾಸ, ಓಕೆನಾ. ಕರ್ಮಧಾರೆ ಸಮಸ್ಯೆ ಯಾವುದು, ಇಮ್ಮಾವು ಮೇಲ್ವಾತು ಹೊಸಗನ್ನಡ, ಮೂಗಾವುದ ಮುಕ್ಕನ್ನ ಸಪ್ತಸ್ವರಗಳು, ಇದು ದ್ವಿಗು ಸಮಾಸ. ಬಹುರ್ವಿಹಿ ಯಾವ್ದು ಬರ್ತದೆ, ಹನೆಗನ್ನ ಮುಕ್ಕನ್ನ ಚಕ್ರಪಾಣಿ. ದ್ವಂದ್ವದಲ್ಲಿ ಗಿರಿವನ ದುರ್ಗಗಳು, ಕರಿತುರಗರಥ. ಇನ್ನು ಅಂಶಿ ಸಮಾಸದಲ್ಲಿ ಅಂಗೈ, ಹಿಂದಲೆ, ಕಡೆಗನ್ನು, ಇವೆಲ್ಲ ಅಂಶಿ ಸಮಾಸ. ಕ್ರಿಯಾ ಸಮಾಸದಲ್ಲಿ ಮೈಮುಚ್ಚು, ಕಂದೆರೆ, ಕಂಗೆಡಿದೆ. ಲಾಸ್ಟ್ ಗಮಕ ಸಮಾಸದಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಕಲ್ಲು, ಈ ಬೆಕ್ಕು, ನೇಯ್ದ ವಸ್ತ್ರ, ಇವೆಲ್ಲ ಏನಪ್ಪ ಅಂತಂದರೆ ಗಮಕ ಸಮಾಸಗಳಿಗೆ ಉದಾಹರಣೆಗಳು ಅನ್ನೋದನ್ನು ನೀವು ಗೊತ್ತು ಮಾಡ್ಕೋಬೇಕು. ಇಷ್ಟಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸದೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.